ಸರ್, ಯಾವುದೋ ಒಂದು ಆರ್ಟಿಕಲ್ ಓದಿದ್ದೆ, ಯಾವುದೋ ಪುಸ್ತಕದಲ್ಲೋ ಯಾವುದರಲ್ಲೋ ನೆನಪಿಲ್ಲ. ಎಜುಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದು ಎರಡಕ್ಕೂ ವ್ಯತ್ಯಾಸ ಏನು ಅಂತ. ಎಜುಕೇಷನ್ ಅಂದರೆ ಭೂಮಿ ಗುಂಡಾಗಿದೆ ಅನ್ನೋದನ್ನು ತಿಳಿಸುತ್ತೆ, ಇದು ಎಜುಕೇಷನ್. ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಜನಗಳನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲರೂ ಸ್ವಾರ್ಥಿಗಳು ಅನ್ನೋದನ್ನು ತಿಳಿಸುತ್ತೆ, ಇದೇ ಎಕ್ಸ್ಪೀರಿಯನ್ಸ್. ಯಾರು ಸ್ವಾರ್ಥಿ, ಯಾರು ನಿಸ್ವಾರ್ಥಿ, ಯಾರು ಮೋಸಗಾರರು, ಯಾರು ಕಳ್ಳರು, ಯಾರು ಸುಳ್ಳರು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳನ್ನು, ಜೀವನದ ಸ್ಥಿತಿಗತಿಗಳನ್ನು ತಿಳಿಸುತ್ತೆ, ಇದು ಎಕ್ಸ್ಪೀರಿಯನ್ಸ್ ಅಂತ. ಆದ್ದರಿಂದ ಎಜುಕೇಷನ್ಗೂ ಎಕ್ಸ್ಪೀರಿಯನ್ಸ್ಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ನನ್ನ ಅನುಭವದಲ್ಲಿ, ನನ್ನ ಸ್ವಂತ ಅನುಭವದಲ್ಲಿ, ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ. ಅನುಭವನೇ ನಿಮಗೆ ಅಲ್ಟಿಮೇಟ್. ಮಹಾಗುರುಗಳು ಯಾರಾದರೂ ಇದ್ದಾರೆ ಅಂತಂದರೆ ನಿಮ್ಮ ಅನುಭವಗಳು. ಆದ್ದರಿಂದ ಕೇಳಿದ್ದನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ನೀವಾಗಿ ನೀವು ಕೃತ್ಯ ಮಾಡಿರೋದನ್ನು, ಕೆಲಸ ಮಾಡಿರೋದನ್ನು, ನಿಮ್ಮ ಮನಸ್ಥಿತಿ ಪರಿಸ್ಥಿತಿ, ಆ ಒಂದು ಘಟನೆ ನಿಮ್ಮ ಸ್ವಂತ ಅನುಭವಗಳಾಗ್ತವೆ. ಆದ್ದರಿಂದ ಈ ಅನುಭವಗಳನ್ನು ಅನುಭವಿಸಿ, ಇದರಲ್ಲೇ ಗುರು ಅಡಕವಾಗಿದೆ. ಅನುಭವ ಬಹಳ ಬಹಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ಅನುಭವಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಿ. ಬರೀ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಅರ್ಥ ಆಗೋದಿಲ್ಲ, ಸಾರ್ಥಕವಾಗೋದಿಲ್ಲ. ಅದನ್ನು ನಾವು ಅಳವಡಿಸ್ಕೊಳ್ತಾ ಜೀವನದಲ್ಲಿ ಸಾಗಬೇಕು. ನಾವು ಅಳವಡಿಸ್ಕೊಂಡಿರೋದನ್ನು ಬೇರೆಯವ್ರಿಗೂ ಸಹ ಹೇಳ್ಕೊಡ್ತಾ ಹೋಗ್ಬೇಕು. ಇದೇ ಜೀವನ.